ನೋಡಿ, ಕಳೆದ ಕೆಲ ದಿನಗಳ ಹಿಂದೆ ಏಕಾಏಕಿ ಮೆಟ್ರೋ ಟಿಕೆಟ್ ದರವನ್ನ ದೊಡ್ಡ ಮಟ್ಟದಲ್ಲಿ ಏರಿಕೆ ಮಾಡಲಾಯಿತು. ಇದು ವ್ಯಾಪಕ ಖಂಡನೆಗೂ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರಯಾಣಿಕರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟ್ರೋ ಹತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಮ್ಮದಲ್ಲ ಮೆಟ್ರೋ ಅಂತಿದ್ದಾರೆ ಈಗ ಪ್ರಯಾಣಿಕರು. ನಮ್ಮ ಮೆಟ್ರೋ ಅಂತ ಟ್ಯಾಗ್ಲೈನ್ ಇರೋದು, ನಮ್ಮದಲ್ಲ ಮೆಟ್ರೋ ಅಂತಿದ್ದಾರೆ ಈಗ ಪ್ರಯಾಣಿಕರು. ಎಲ್ಲೆಡೆ ಮೆಟ್ರೋ ಪ್ರಯಾಣಿಕರ ಆಕ್ರೋಶ ಸ್ಫೋಟ ಆಗಿದೆ. ಮೆಟ್ರೋ ಬಿಟ್ಟು ಬಸ್ಗಳತ್ತ ಮುಖ ಮಾಡಿದ್ದಾರೆ ಜನ. ನಿನ್ನೆ ಒಂದೇ ದಿನ 1 ಲಕ್ಷ ಜನ ಬಸ್ಸಲ್ಲಿ ಪ್ರಯಾಣ ಮಾಡಿರೋದು. ಮೆಟ್ರೋದತ್ತ ಮುಖ ಮಾಡ್ತಾ ಇಲ್ಲ ಪ್ರಯಾಣಿಕರು. ಯಾಕಂದ್ರೆ ಏಕಾಏಕಿ ಯಾವುದೇ ರೀತಿ ಸುಳಿವನ್ನ ಕೊಡದಲೇನೆ ಅದು ಒಂದು 5% 10% ಆದ್ರೆ ಓಕೆ, 46% ಏರಿಕೆ ಮಾಡಿರೋದು, ದುಪ್ಪಟ್ಟು. ಅಂದ್ರೆ ಈಗ 50 ರೂಪಾಯಿ ಇದ್ದಿದ್ದು 100 ರೂಪಾಯಿ ಕೊಟ್ಟು ಹೆಂಗೆ ಓಡಾಡಕ್ ಸಾಧ್ಯ ಪ್ರಯಾಣಿಕರು? ಹಾಗಾಗಿ ಮೆಟ್ರೋ ದರವನ್ನ ಹಿಂಪಡಿಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಮೆಟ್ರೋ ಹತ್ತೋದಕ್ಕೆ ಜನ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಿನ್ನೆ ಒಂದೇ ದಿನ 1 ಲಕ್ಷ ಪ್ರಯಾಣಿಕರು ಮೆಟ್ರೋ ಹತ್ತಿಲ್ಲ. ನೋಡಿ, ಮೆಟ್ರೋ ಬಿಟ್ಟು ಬಸ್ಗಳತ್ತ ಜನ ಮುಖ ಮಾಡ್ತಾ ಇರೋದು. ಹೋಗ್ಲಿ, ಒಂದು ಅರ್ಧ ಗಂಟೆ ಲೇಟ್ ಆಗುತ್ತಾ ಪರವಾಗಿಲ್ಲಪ್ಪ, ಯಾರು ದುಪ್ಪಟ್ಟು ಕೊಟ್ಟು ಹೋಗ್ತಾರೆ? ಇನ್ನು ಲೇಡೀಸು ಪರವಾಗಿಲ್ಲ, ನಮಗೆ ಫ್ರೀ ಇದೆ ಬಸ್ಸಲ್ಲಿ, ಒಂದು ಅರ್ಧ ಗಂಟೆ ಬೇಗನೆ ಮನೆ ಬಿಟ್ಬಿಡೋಣ, ತೊಂದರೆ ಇಲ್ಲ, ಯಾಕೆ ಮೆಟ್ರೋದಲ್ಲಿ 1 ಡಬಲ್ ಕೊಟ್ಟು ಹೋಗಬೇಕು ಅಂತ ಹೇಳಿ ಮೆಟ್ರೋಗೆ ಹತ್ತೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಮತ್ತೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಏಕಾಏಕಿ 46% ಏರಿಕೆ ಮಾಡಲಾಯ್ತಲ್ಲ, ಇದು ಪ್ರಯಾಣಿಕರ ಮೇಲೆ ಸಾಕಷ್ಟು ಹೊರೆ ಬಿದ್ದಿದೆ. ಹಾಗಾಗಿ ಶೀಘ್ರವೇ BMRCL ಮೆಟ್ರೋ ದರ ಇಳಿಸಬೇಕು ಅನ್ನುವಂತಹ ಪಟ್ಟು ಕೂಡ ಕೇಳಿಬರ್ತಾ ಇದೆ. ಫೆಬ್ರವರಿ 15ನೇ ತಾರೀಕು ಟಿಕೆಟ್ ದರ ಏರಿಕೆಯನ್ನು ಖಂಡಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟಕ್ಕೆ ರೂಪುರೇಷೆಗಳನ್ನು ಮಾಡಲಾಗ್ತಾ ಇದೆ. ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಫೆಬ್ರವರಿ 15ನೇ ತಾರೀಕು ಪ್ರೊಟೆಸ್ಟ್ ಕೂಡ ಆಗುತ್ತೆ. ನೋಡಿ, ಮೆಟ್ರೋ ದರವನ್ನು ಹಿಂಪಡಿಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಪ್ರಯಾಣಿಕರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಮೆಟ್ರೋ ಎಷ್ಟರ ಮಟ್ಟಿಗೆ ಜನರ ಜೀವನಾಡಿ ಆಗಿತ್ತು ಅಂತ ಹೇಳಿದ್ರೆ, ಜನ ಬಹಳ ಖುಷಿಯಿಂದ ಮೆಟ್ರೋ ಹತ್ತುತ್ತಾ ಇದ್ರು, ಬೇಗ ರೀಚ್ ಆಗಬಹುದು ಅಂತ ಹೇಳಿ. ಆದರೆ ಏಕಾಏಕಿ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿರೋದು ಜನರಿಗೆ ನುಂಗಲಾರದ ತುತ್ತಾಗಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಏಕಾಏಕಿ ಮೆಟ್ರೋ ದರ ಏರಿಕೆ, ಅದು 5% 10% ಅಲ್ಲ, 46% ಏರಿಕೆ ಮಾಡಿರೋದು ಸಹಜವಾಗಿ ಸಾರ್ವಜನಿಕರಿಗೆ ಬೇಸರ ತರಿಸಿದೆ. ಹಾಗಾಗಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಏನಾದರೂ ಕಡಿಮೆ ಮಾಡಬಹುದಾ? ಮತ್ತೆ ಪ್ರೊಟೆಸ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿರೋದು 15ನೇ ತಾರೀಕು. ಆ ಪ್ರೊಟೆಸ್ಟ್ನ ರೂಪುರೇಷೆಗಳು ಯಾವ ರೀತಿ ಇದೆ ಅಂತ ಹೇಳಿ ರೂಪೇಶ್. ಪೂರ್ಣಿಮಾ, ಇಲ್ಲಿ ಮೆಟ್ರೋ ದರ ಏರಿಕೆ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ಮೆಟ್ರೋ ದರ ಏರಿಕೆ ಮಾಡೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಮೆಟ್ರೋ ದರ ಒಟ್ಟಾರೆ 46%. ಯಾಕಂತ ಹೇಳಿದ್ರೆ 30 ರೂಪಾಯಿ ಇದ್ರೆ ಅವರು ನೇರವಾಗಿ ಅವರು 60 ರೂಪಾಯಿ ಹೆಚ್ಚಳ ಮಾಡುವಂಥ ಈಗ ಒಂದು ಪ್ರಸ್ತಾಪಗಳು BMRCL ಮುಂದಿಟ್ಟಿದ್ದು ಮೆಟ್ರೋ ದರ ಏರಿಕೆ ಮಾಡಿದೆ. ಈ ಒಂದು ಮೆಟ್ರೋ ನಿರ್ಧಾರಕ್ಕೆ ಸಾಕಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಹೋರಾಟದ ಹಾದಿಯನ್ನು ಹಿಡ್ಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಘ ವೇದಿಕೆಯನ್ನು ಮಾಡಿಕೊಂಡು ಅದರ ಮೂಲಕವಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ಯಾಕಂದ್ರೆ ಏಕಾಏಕಿಯಾಗಿ ಅರ್ಧಕ್ಕಿಂತ ಅರ್ಧ ಹೆಚ್ಚು ಮಾಡೋದು ಅಂತ ಹೇಳಿದ್ರೆ ಏನು, ನೀವು ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚು ಬಳಸಿ ಅಂತ ಹೇಳ್ತೀರಿ, ಅದಾದ ಬಳಿಕ ಮೆಟ್ರೋನ ಹೆಚ್ಚು ಬಳಸಿ, ಟ್ರಾಫಿಕ್ ಸಮಸ್ಯೆಗೆ ಇದೇ ಪರಿಹಾರ ಅಂತ ಹೇಳ್ತೀರಿ. ಆದರೆ ಇಲ್ಲಿ ಈಗ ಮತ್ತೆ ಪುನಃ ಮೆಟ್ರೋ ದರ ಏರಿಕೆ ಮಾಡಿದ್ರೆ ಹೇಗೆ ಅಂತೇಳಿ ಪ್ರಶ್ನೆ ಎತ್ತಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ಮೆಟ್ರೋ ಪ್ರಯಾಣಿಕರಲ್ಲೂ ಕೂಡ ಗಣನೀಯ ಪ್ರಮಾಣದ ಇಳಿಕೆ ಕಂಡಿದೆ. ಯಾಕಂತ ಹೇಳಿದ್ರೆ 30 ರೂಪಾಯಿ ಇದ್ದಲ್ಲಿ 50 ರೂಪಾಯಿ, 50 ರೂಪಾಯಿ ಇದ್ದಲ್ಲಿ 100 ರೂಪಾಯಿ ದರ ಹೆಚ್ಚಳ ಆಗಿದೆ. ಹೀಗಾಗಿ ಕೆಲವರು ಮೆಟ್ರೋವನ್ನು ಬಿಟ್ಟು ಬಸ್, ಯಾಕಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಫ್ರೀ ಬಸ್ ಇದೆ, ಕೆಲವೊಂದಿಷ್ಟು ಜನಕ್ಕೆ ಬಸ್ ದರವೂ ಕೂಡ ಹೆಚ್ಚಳ ಆದರೂ ಕೂಡ ಈ ಪ್ರಮಾಣದ ಹೆಚ್ಚಳ ಆಗಿಲ್ಲ. ಹೀಗಾಗಿ ಮೆಟ್ರೋ, ನಮ್ಮ ಮೆಟ್ರೋನ ನಮ್ದಲ್ಲ ಅಂತೇಳಿ ಒಂದಿಷ್ಟು ಜನ ಹೇಳೋದ್ರ ಮೂಲಕವಾಗಿ ಇಲ್ಲಿ ಹೆಚ್ಚು ಬಸ್ನಲ್ಲಿ ಪ್ರಯಾಣಿಕ ಶುರು ಮಾಡಿದ್ದಾರೆ. ಹೀಗಾಗಿ ಮೆಟ್ರೋ ಪ್ರಯಾಣಿಕರಲ್ಲಿ 1 ಲಕ್ಷ ಜನ ಕಡಿಮೆ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ CM ಸಿದ್ದರಾಮಯ್ಯನವರು ಇದನ್ನು ಪರಿಗಣಿಸಿಕೊಂಡಿದ್ದಾರೆ. ಹೀಗಾಗಿ BMRCL MD ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ CM ಸ್ಪಷ್ಟವಾಗಿ ಹೇಳ್ತಾರೆ, ಯಾಕಂತ ಹೇಳಿದ್ರೆ ಈಗ ಹಣದ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಮೆಟ್ರೋನ 3rd ಫೇಸ್, ಅದೇ ರೀತಿಯಾಗಿ 4th ಫೇಸ್ ಆಗಬೇಕಾಗುತ್ತೆ. ಹೀಗಾಗಿ ರೂಪೇಶ್, ಹಾಗೆ ಇರಿ, ಒಂದು ಅಪ್ಡೇಟ್ ಬರ್ತಾ ಇದೆ. ದುಬಾರಿ ಮೆಟ್ರೋ ದರ ಏರಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಮೆಟ್ರೋ ದರವನ್ನ ಇಳಿಕೆ ಮಾಡಿ ಟ್ವೀಟ್ ಮಾಡೋದ್ರ ಮುಖಾಂತರ BMRCL MDಗೆ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿರೋದು. ಮೆಟ್ರೋ ದರ ಏರಿಕೆ
ಹಲವು ವೈಪರೀತ್ಯದಿಂದ ಕೂಡಿದೆ. ಹಲವೆಡೆ ಪ್ರಯಾಣಿಕರ ದರ ಏರಿಕೆ ದುಪ್ಪಟ್ಟಾಗಿದೆ. ಅಸಹಜ ರೀತಿಯಲ್ಲಿ ದರ ಏರಿಕೆಯಾಗಿದೆ. ಹಾಗಾಗಿ ಇಳಿಕೆ ಮಾಡಿ ಜನರ ಹಿತರಕ್ಷಣೆಯೂ ಕೂಡ ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನೋಡಿ, ಗಮನಿಸ್ತಾ ಇದ್ದೀವಿ. ಬಿಎಂಆರ್ಸಿಎಲ್ ಎಂಡಿಗೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಹಲವೆಡೆ ಪ್ರಯಾಣಿಕರ ದರ ಏರಿಕೆ ದುಪ್ಪಟ್ಟಾಗಿದೆ, ಹಾಗಾಗಿ ಇಳಿಸಬೇಕು ಅಂತ ಹೇಳಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಿಳಿಸಿರೋದು. ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮೆಟ್ರೋ ರೈಲು ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಬೇಕಾಗಿರುವಂತಹ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಾಗಿರೋ ಕಾರಣ ಪ್ರಯಾಣ ದರ ಪರಿಷ್ಕರಣೆ ಅನಿವಾರ್ಯವಾಗಿತ್ತು ಅನ್ನೋದು ನಿಜವಾದ್ರೂ ಕೂಡ ಅಂತಿಮವಾಗಿ ಪ್ರಯಾಣಿಕರ ಹಿತರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳಿ. ಎಸ್ ರೂಪೇಶ್, ಆಗ್ಲೇ ಹೇಳ್ತಾ ಇದ್ರಿ 1,00,000 ಜನ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಕಡಿಮೆ ಆಗ್ತಾ ಇದೆ ದರ ಏರಿಕೆ ಆದಮೇಲೆ. ಈಗ ಸಿದ್ದರಾಮಯ್ಯ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಬಿಎಂಆರ್ಸಿಎಲ್ಗೆ. ಸೊ ಏನಾದರೂ ಕಡಿಮೆ ಮಾಡಬಹುದಾ, ಏನು ಕತೆ ಅಂತ ಹೇಳಿ. ಪೂರ್ಣಿಮಾ, ಇಲ್ಲಿ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಒಂದು ಕಡೆ ಆಕ್ರೋಶಗಳು ಕೂಡ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಅರ್ಧಕ್ಕರ್ಧ ಹೆಚ್ಚಳ ಮಾಡೋದು ಹೇಗೆ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಜನರ ಒತ್ತಡಕ್ಕೆ ಮಣಿದಿದ್ದಾರೆ. ಹೀಗಾಗಿ ಬಿಎಂಆರ್ಸಿಎಲ್ ಎಂಡಿಗೆ ಪತ್ರವನ್ನು ಬರೆದಿದ್ದಾರೆ. ಯಾಕಂದ್ರೆ ಸರ್ಕಾರದ ಕೈಯಲ್ಲಿ ಮೆಟ್ರೋ ದರದ ಸಂಬಂಧಪಟ್ಟಂತೆ ಇಳಿಸೋದು ಇರೋದಿಲ್ಲ. ಹೀಗಾಗಿ ಅದು ಸ್ವತಂತ್ರವಾಗಿರ್ತಕ್ಕ ಸಂಸ್ಥೆ. ಕೇಂದ್ರ ಅದೇ ರೀತಿಯಾಗಿ ರಾಜ್ಯ ಎರಡಕ್ಕೂ ಕೂಡ ಜವಾಬ್ದಾರಿ ಹೊತ್ತಾಗಿರುತ್ತೆ, ಎರಡಕ್ಕೂ ಕೂಡ ಉತ್ತರ ಕೊಡಬೇಕಾಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಎರಡೂ ಕೂಡ ಅಡಿಯಲ್ಲಿ ಬರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರು ಸೂಚನೆಗಳನ್ನು ಬಿಎಂಆರ್ಸಿಎಲ್ ಎಂಡಿಗೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಮೆಟ್ರೋ ಸಂಬಂಧಪಟ್ಟಂತೆ ದರ ಏರಿಕೆ ಇದೆ, ಅದು ಒಂದಿಷ್ಟು ವೈಜ್ಞಾನಿಕವಾಗಿಲ್ಲ, ಒಂದಿಷ್ಟು ಸಮರ್ಪಕ ರೀತಿಯಲ್ಲಿ ಆಗಿರಲಿಲ್ಲ. ಯಾಕಂತೇಳಿ ಅರ್ಧಕ್ಕೆ ಅರ್ಧ ದರ ಹೆಚ್ಚಳ ಮಾಡೋದು, 30 ರೂಪಾಯಿ 60 ರೂಪಾಯಿ ಮಾಡೋದು ಇಲ್ಲ, ಒಂದು 5% 10% ಆಗುತ್ತೆ. ಇದು 50% ದರ ಹೆಚ್ಚಳ ಮಾಡೋದು ಎಲ್ಲವೂ ಕೂಡ ಸಮಸ್ಯೆಗಳನ್ನು ತಂದು ಬಿಡುತ್ತೆ. ಹೀಗಾಗಿ ಜನರ ಆದ್ಯತೆಗಳನ್ನು ನೋಡ್ಕೋಬೇಕಾಗುತ್ತೆ, ಜನರ ಅನಾನುಕೂಲತೆಯನ್ನು ಕೂಡ ನಾವು ನೋಡಬೇಕಾಗುತ್ತೆ. ಮೆಟ್ರೋಗೆ ಹಣ ಬೇಕು, ಯಾಕಂತ ಹೇಳಿದ್ರೆ ಸಾಕಷ್ಟು 3rd ಫೇಸ್ ಆಗ್ತಾ ಇದೆ, 4th ಫೇಸ್ ಆಗ್ತಾ ಇದೆ. ಬೆಂಗಳೂರು ಒಂದರಲ್ಲೇ ಕೂಡ 100ಕ್ಕೂ ಹೆಚ್ಚು ಕಿಲೋಮೀಟರ್ವರೆಗೂ ಕೂಡ ಮೆಟ್ರೋವನ್ನು ವಿಸ್ತರಿಸುವಂಥ ಪ್ಲಾನ್ಗಳಿದೆ. ಹೀಗಾಗಿ ಇದು 2030 ಹೊತ್ತಿಗೆ ಇನ್ನೂ ಹೆಚ್ಚಿನ ಮೆಟ್ರೋ ಕನೆಕ್ಟಿವಿಟಿ ಮಾಡಬೇಕು. ಆದರೆ ಎಲ್ಲದಕ್ಕೂ ಕೂಡ ಹಣಕಾಸು ಬೇಕು, ರಾಜ್ಯಕ್ಕೆ ಇಲ್ಲಿ ಹೂಡಿಕೆಗಳು ಬರಬೇಕು, ಎಲ್ಲವೂ ಕೂಡ ಆಗುತ್ತೆ. ಹೀಗಾಗಿ ಆದರೂ ಕೂಡ ಇಲ್ಲಿ ಮೆಟ್ರೋ ದರ ಪರಿಷ್ಕರಣೆ ಮಾಡಲಿಕ್ಕೆ ಜನರು ಒಪ್ತಾ ಇಲ್ಲ, ಜನರಿಗೆ ಸಮಸ್ಯೆ ಆಗುತ್ತೆ. ಜನರ ಹಿತದೃಷ್ಟಿಯನ್ನು ಬಳಸ್ಕೊಂಡು ನಾವು ಮೆಟ್ರೋ ದರ ಏರಿಕೆ ಮಾಡಬಾರ್ದು, ಹೀಗಾಗಿ ಇಳಿಕೆ ಮಾಡಬೇಕು. ಎಲ್ಲೆಲ್ಲಿ ಅವೈಜ್ಞಾನಿಕ ಇದೆ ಅಥವಾ ಎಲ್ಲೆಲ್ಲಿ ಜನರಿಗೆ ತೊಂದರೆ ಆಗ್ತಾ ಇದೆ, ಪೂರ್ತಿ ಎಷ್ಟು ಯಥಾಸ್ಥಿತಿ ಕಾಪಾಡ್ಕೊಳ್ಳಿ ಅಂತೇಳಿ ಸಿಎಂ ಹೇಳಿರಲಿಲ್ಲ. ಆದರೂ ಕೂಡ ಎಲ್ಲೆಲ್ಲಿ ಹೆಚ್ಚು ದರ ಹೆಚ್ಚಳ ಆಗಿದೆ ಅದನ್ನು ನೋಡಿಕೊಂಡು ಒಂದಿಷ್ಟು ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಬಿಎಂಆರ್ಸಿಎಲ್ ಎಂಡಿಗೆ ಸೂಚನೆ ಕೊಟ್ಟಿದ್ದಾರೆ. ಬಿಎಂಆರ್ಸಿಎಲ್ ಎಂಡಿ ಎಷ್ಟು ಪ್ರಮಾಣದಲ್ಲಿ ದರ ಏರಿಕೆ ಮಾಡ್ತಾರೆ, ಮೊದಲಿನ ಯಥಾಸ್ಥಿತಿಗೆ ಬರುತ್ತಾ ಅಥವಾ ಸ್ವಲ್ಪ ಪ್ರಮಾಣದ 5 ಅಥವಾ 10% ಹೆಚ್ಚಳ ಮಾಡ್ತಾರಾ ಅಥವಾ ಇದೇ ದರವನ್ನು ಮುಂದುವರಿಸ್ತಾರ ಅಂತ ನೋಡಬೇಕಾಗುತ್ತೆ. ಈಗ ಪೂರ್ಣಿಮಾ. ರೂಪೇಶ್, ತಮ್ಮೆಲ್ಲ ಮಾಹಿತಿಗಾಗಿ